ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ದೇಶಕ್ಕೂ ಅನ್ಯಾಯ ಮಾಡ್ತಾ ಇದೆ, ಸಂವಿಧಾನಕ್ಕೂ ಅನ್ಯಾಯ ಮಾಡ್ತಾ ಇದೆ. ಇದು ಕೇವಲ ನಾವುಗಳು ಹೇಳ್ತಂತ ವಿಚಾರ ಅಲ್ಲ, ಕೋರ್ಟ್ಗಳು ಕೂಡ ತೀರ್ಮಾನ ಮಾಡ್ತಾ ಇದೆ. ರಾಜ್ಯದ ಕಾಂಗ್ರೆಸ್ಸಿಗರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು, ಕಾಂಗ್ರೆಸ್ ನಾಯಕರುಗಳು ಅವರ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳೇ ಇಲ್ಲಂದರೆ ರಾಜ್ಯ ಜನ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಅವ್ರು ಕ್ಷಮಿಸಲ್ಲ. ಅಧಿಕಾರಕ್ಕೋಸ್ಕರ ನಾವು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋಂಥ ಒಂದು ಧೋರಣೆಯಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಸಂವಿಧಾನಕ್ಕೆ ಬೆಂಕಿ ಹಚ್ಚಿಬಿಟ್ರು. ಪ್ರತಿನಿತ್ಯ ಅವರ ಹೇಳಿಕೆ ಸಂವಿಧಾನ, ಪ್ರತಿನಿತ್ಯ ಅವರ ಹೇಳಿಕೆ ಮಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆ ವಿಚಾರದ ಬಗ್ಗೆ ಗಲಭೆ ಸೃಷ್ಟಿಸುವವರ ವಿರುದ್ಧ ಕಠಿಣ ಕ್ರಮ ತೆಗೆದುತ್ತೇವೆ, ಅವರು ಎಷ್ಟೇ ದೊಡ್ಡವರಾದರೂ ಪರವಾಗಿಲ್ಲ, ಎಷ್ಟೇ ಪ್ರಭಾವಿಗಳಾದರೂ ಪರವಾಗಿಲ್ಲ, ಕಾನೂನಿಗಿಂತ ಯಾರು ದೊಡ್ಡವರಾಗಕ್ಕೆ ಬಿಡಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟದವ್ರು ಕೇಳಕ್ಕೆ ಇಷ್ಟಪಡ್ತೇನೆ, ಹೈಕೋರ್ಟ್ನಿಂದ ಛೀಮಾರಿ ಹಾಕ್ಸ್ಕೊಂಡ್ರಲ್ಲ, ಹುಬ್ಳಿಯಲ್ಲಿ ನಡೆದಂಥ ಆ ಘಟನೆ ಬಗ್ಗೆ, ಪೊಲೀಸ್ ಠಾಣೆಗೆ ನುಗ್ಗಿ ದಾಂಧಲೆ ಮಾಡಿದಂಥ ಮುಸಲ್ಮಾನರ ಬಗ್ಗೆ, ಜೀಪ್ ಮೇಲೆ ಹಲ್ಲೆ ಮಾಡಿ ಪುಡಿ ಮಾಡಿದಂಥ ಮುಸಲ್ಮಾನರ ಬಗ್ಗೆ, ಪೊಲೀಸ್ ಅಧಿಕಾರಿಗಳ ಮೇಲೇನೆ ಹಲ್ಲೆ ಮಾಡಿದಂಥ ಮುಸಲ್ಮಾನರ ಬಗ್ಗೆ, ಪೊಲೀಸರವರು ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ಹೊಡೆದ್ರು ಮುಸಲ್ಮಾನರ ಕಾಟಕ್ಕೋಸ್ಕರ. ಇಂಥ ಗೂಂಡಾ ರಾಜ್ಯದ ವಿರುದ್ಧ ಹೈಕೋರ್ಟ್ ಛೀಮಾರಿ ಹಾಕಿದೆಯಲ್ಲ, ಸಚಿವ ಸಂಪುಟದ ತೀರ್ಮಾನ ನೀವು ಮಾಡಿದ್ರಿ. ಈ ಒಂದು ಗೂಂಡಾಗಳು ಹುಬ್ಬಳ್ಳಿಯಲ್ಲಿ ನಡೆದಂಥ ಪೊಲೀಸ್ ಠಾಣೆ ಮೇಲೆ ನಡೆದಂಥ ಗೂಂಡಾಗಿರಿಗಳ ಬಗ್ಗೆ ಕೇಸ್ಗಳಾಗ್ದಂಥ ಗೂಂಡಾಗಳನ್ನ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿದ್ರೆ ಅಮಾಯಕರು ಅಂತ ಹೇಳ್ಕೊಂಡು, ಈ ಪದ ಅವರು ಬಳಸ್ತಾ ಇರೋದು ಅಮಾಯಕರು, ಅವ್ರ ಮೇಲೆ ಹಾಕಿರೋಂಥ ಕೇಸನ್ನ ರದ್ದು ಮಾಡ್ತೀರಿ ಸಚಿವ ಸಂಪುಟ. ಸಚಿವ ಸಂಪುಟನೂ ಗೋಲಿ ಆಡಂತ ಮಕ್ಕಳದು ಟೀಮ್ ಅನ್ಕೊಂಡಿದ್ದೀರಾ? ರಾಜ್ಯದ ಜನ ನಿಮಗೆ ಕನ್ನಡಿಗರು ಕೊಟ್ಟಂತ ಅಧಿಕಾರ, ಪೊಲೀಸ್ ರಕ್ಷಣೆ ಮಾಡಿ, ಜನರ ರಕ್ಷಣೆ ಮಾಡಿ, ರೈತರ ರಕ್ಷಣೆ ಮಾಡಿ, ವಿದ್ಯಾರ್ಥಿಗಳ ರಕ್ಷಣೆ ಮಾಡಿ, ರಾಷ್ಟ್ರಭಕ್ತಗಳ ರಕ್ಷಣೆ ಮಾಡಿ, ಹೆಣ್ಮಕ್ಳ ರಕ್ಷಣೆ ಮಾಡಿ ಅಂತ ಸಂವಿಧಾನ ಮುಖಾಂತರ ಸಚಿವ ಸಂಪುಟ ರಚನೆ ಮಾಡಕ್ಕೆ ಅವಕಾಶ ಕೊಟ್ಟರೆ, ನೀವು ಕೇವಲ ಮುಸಲ್ಮಾನರನ್ನ, ಗೂಂಡಾಗಳನ್ನ ಅಮಾಯಕರು ಅಂತ ಕರೆದು ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂಡವ್ರನ್ನ ಹಾಕಿದ್ದಂಥ ಕೇಸನ್ನು ರದ್ದು ಮಾಡ್ತೀರಲ್ಲ, ಇದು ಸಂವಿಧಾನ ಬಾಹಿರ, ಕಾನೂನು ಬಾಹಿರ ಅಂತ ತಂದ್ಕೊಂಡು ಕೋರ್ಟ್ ನಿಮಗೆ ಛೀಮಾರಿ ಹಾಕ್ಸ್ಕೊಂಡಿದ್ದು ಇಡೀ ದೇಶದಲ್ಲಿ ಎಲ್ಲರೂ ಕಂಡಿದ್ದೀರಾ? ಎಲ್ಲ ಮುಸಲ್ಮಾನ್ ಗೂಂಡಾಗಳ ಬಗ್ಗೆ ರಾಜ್ಯದ ಸಚಿವ ಸಂಪುಟದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳು ಒಬ್ಬರಿಗಿಂತ ಒಬ್ರು ಮುಸಲ್ಮಾನರ ಪರ ನಾವಿದ್ದೀವಿ ಅಂತ ತಂದ್ಕೊಂಡು ಸ್ಪರ್ಧಾತ್ಮಕವಾಗಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಮಂಗಳೂರಲ್ಲಿ ನಾನು ಒಪ್ಪಲ್ಲ, ಈ ಕೊಲೆನ ಒಪ್ಪಲ್ಲ ನಾನು. ಅದಕ್ಕೆ ಮುಂಚೆ ಸುಹಾಸ್ ಕೊಲೆ ಆಯ್ತು, ಅದನ್ನೂ ಒಪ್ಪಲ್ಲ. ಲೆಕ್ಕ ಇಲ್ಲಷ್ಟು ಹಿಂದೂ ಯುವಕರ ಕಗ್ಗೊಲೆಗಳಾಯ್ತು, ಇಡೀ ಸಚಿವ ಸಂಪುಟ ಕಣ್ಮುಚ್ಚೊಂಡು ಕೂತಿತ್ತು. ಈಗ ಯಾವಾಗ ಮಂಗಳೂರಲ್ಲಿ ಸುಮಾರೊಂದು ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನರು ಒಟ್ಟಿಗೆ ಸೇರಿಕೊಂಡು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳ ಸ್ಥಾನಕ್ಕೆ, ಎಲ್ಲಾ ಸ್ಥಾನಗಳಿಗೆ ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದ ನಂತರ ಈಗ ಇದ್ದಕ್ಕಿದ್ದಂಗೆನೆ ಶಾಂತಿ ಕಾಪಾಡಬೇಕು ಅನ್ನೋಂಥ ಹೇಳಿಕೆಗಳು ಮುಖ್ಯಮಂತ್ರಿಗಳಿಂದ ಬರ್ತಾ ಇದೆ. ಹಿಂದೂಗಳಂತೂ ಕೈ ಬಿಟ್ಟಿದ್ದಾರೆ, ಜಾತಿ ಹೆಸರು ಸಮಾಜವನ್ನು ಒಡೆದ್ರು, ಮುಸಲ್ಮಾನರು ಕೂಡ ಎಲ್ಲ ರಾಜೀನಾಮೆ ಕೊಟ್ಟು ಹೋದ್ರೆ ನಾವು ಬೀದಿ ಬಿಡ್ತೀವಿ ಅನ್ನೋಂಥ ಒಂದೇ ಭಯದಿಂದ, ಅಧಿಕಾರ ಕಳ್ಕೊತೀವಿ ಅಂತ ಭಯದಿಂದ ಈಗ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಎಚ್ಚೆತ್ತುಕೊಂಡಿದ್ದಾರೆ.
ಸುಹಾಸ್ ಕೊಲೆ ಆದಂತ ಸಂದರ್ಭದಲ್ಲಿ ಯಾರು ಬಾಯಿ ಬಿಡ್ಲಿಲ್ಲ. ಯಾಕ್ರೆ ಅವ್ರ ಮನೆ ಹೋಗಲ್ಲ ಅಂತ ಗೃಹ ಸಚಿವರು ಕೇಳಿದ್ರೆ ಅವರೊಬ್ಬ ರೌಡಿ ಶೀಟರ್ ಅವ್ರ ಮನೆ ಹೆಂಗ್ ಹೋಗ್ಲಿ ಅಂತ ಪಾಪ ಹೇಳಿದ್ರು. ಅದೇ ಗೃಹ ಸಚಿವರು ಕೇಳಕ್ಕೆ ಇಷ್ಟಪಡ್ತಾರೆ, ರನ್ಯಾರವರಿಗೆ ಬಂಗಾರದ ಸ್ಮಗ್ಲಿಂಗ್ ಮಾಡಿದಂತ ಆ ಸ್ಮಗ್ಲರ್ಗೆ 40 ಲಕ್ಷ ಕೊಡುವಂತ ಸಂದರ್ಭದಲ್ಲಿ ಅವ್ರು ರೌಡಿ ಶೀಟರ್ ಅಂತ ಗೊತ್ತಾಗಲಿಲ್ಲ ನಿಮಗೆ? ನಿಮಗೆ ಬೇಕಾದವರು ಅಮಾಯಕರು, ಹಿಂದೂಗಳ ಪರವ ಹೋರಾಟ ಮಾಡಿದವರು ರೌಡಿ ಶೀಟರು. ಬಹಳ ದಿನ ರಾಜ್ಯದಲ್ಲಿ ನಡೆಯಲ್ಲ ಇದು. ಇವತ್ತು ಪ್ರಜಾವಾಣಿ ನೋಡಿದೆ, ನನಗೆ ತೀರ್ಪು ಸಂತಸ ತಂದಿದೆ. ಯಾವ ತೀರ್ಪು? ಅರಮನೆ ಮೈದಾನಕ್ಕೆ 3,400 ಕೋಟಿ TDR ಹಾಕಿದ್ರಲ್ಲ, ಅದ್ರ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ರಿಲೀಫ್ ಸಿಕ್ತು ಅನ್ನೋದಕ್ಕೆ ತೀರ್ಪು ಸಂತಸ ತಂದಿದೆ. ಹುಬ್ಬಳ್ಳಿ ಗಲಭೆ ಬಗ್ಗೆ ನೀವು ಗೂಂಡಾಗಳನ್ನ ಆ ಕೇಸಿನ ರದ್ದು ಮಾಡಿದ್ರಲ್ಲ, ಅದಕ್ಕೆ ಛೀಮಾರಿ ಹಾಕಿದ್ರಲ್ಲ, ಆ ತೀರ್ಪು ನಿಮಗೆ ಸಂತಸ ತಗಲಿಲ್ವಾ? ಹೋಗಿ ಸುಪ್ರೀಂ ಕೋರ್ಟಿಗೆ ನಾನು ಒತ್ತಾಯ ಮಾಡ್ತೇನೆ ರಾಜ್ಯ ಸರ್ಕಾರಕ್ಕೆ. ನಿಮ್ಮ ಏನು ರದ್ದು ಮಾಡಿದಿರಲ್ಲ, ನೀವು ಸಚಿವ ಸಂಪುಟ ತೀರ್ಮಾನವನ್ನ ಛೀಮಾರಿ ಹಾಕಿದ್ರಲ್ಲ, ಆ ಜಡ್ಮೆಂಟ್ ತಗೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ನೀವು. ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳ್ರಿ ನೀವು, ಎಷ್ಟು ಜನ ಪೊಲೀಸ್ನವರು ಪೊಲೀಸ್ ಸ್ಟೇಷನ್ ನುಗ್ಗಿದ್ರು, ಎಷ್ಟು ಜನ ಪೊಲೀಸ್ನವರು ಜೀಪ್ ಪುಡಿ ಪುಡಿ ಮಾಡಿದ್ರು, ಎಷ್ಟು ಜನ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರು. ಕೊಡಿ ಸಾಕ್ಷಿ ಹೋಗಿ ಪ್ರತಿಯೊಬ್ಬೊಬ್ಬ ಸಚಿವರು. ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ಕೇವಲ ಮುಸಲ್ಮಾನರ ಸಂತೃಪ್ತಿ ಪಡೋದಕ್ಕೋಸ್ಕರ ಧರ್ಮ ಬೇಡ, ದೇಶ ಬೇಡ, ಸಂವಿಧಾನ ಬೇಡ. ನಿಮ್ಮ ಮನಸ್ಥಿತಿಯನ್ನು ನೀವು ಬದಲಾವಣೆ ಮಾಡಿಕೊಡ್ಲಿಲ್ಲ ಅಂತಂದ್ರೆ ಖಂಡಿತ ನಾನು ಹೇಳ್ತೀನಿ, ಕೇವಲ ಕೋರ್ಟ್ ಛೀಮಾರಿ ಆಗೋದಲ್ಲ, ರಾಜ್ಯದ ಜನ ರಸ್ತೆಯಲ್ಲಿ ಹಿಡ್ಕೊಂಡು ಹೊಡಿತಾರೆ ನಿಮ್ಮನ್ನ. ಏನ್ ಸಿಕ್ಕರೋ ತಗೊಂಡು ಹೊಡಿತಾರೆ. ಮೌನವಾಗಿದ್ದ ಒಬ್ಬ ಪೌರ ಕಾರ್ಮಿಕ ರಸ್ತೆಯಲ್ಲಿ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ದಿನ ಚುಡಾಯಿಸ್ತಿದ್ರು. ಅವ್ರ ಮನೆಗೆ ಹೋಗಿ ಹೇಳಿದ್ರು, ನೋಡಿ ದಿನ ಚುಡಾಯಿಸ್ತಾರೆ ಅಂತ. ಮಾರನೇ ದಿನ 9 ಜನ ಆ ಮುಸಲ್ಮಾನ್ ಗೂಂಡಾಗಳು ಚಾಕು ಹಾಕಿ ನುಗ್ಗಿ ಹೊಡೆಯಕ್ಕೆ ಹೋಗ್ತಾರಲ್ಲ, ಕೊಲೆ ಮಾಡಕ್ ಪ್ರಯತ್ನ ನಡೆಸ್ತಾರಲ್ಲ, ಒಬ್ಬ ಸಚಿವರಿಗಾರು ಇದ್ರ ಬಗ್ಗೆ ಒಂದು ಹೇಳಿಕೆ ಕೊಡಂತ ಧೈರ್ಯ ಇದೆಯಾ? ಆ ಮುಸಲ್ಮಾನ್ ಗೂಂಡಾಗಳು ಕೊಲೆ ಮಾಡಂತ ಪ್ರಯತ್ನ ಮಾಡಿದ್ರು, ಅವ್ರ ಬಗ್ಗೆ ಕ್ರಮ ತಗೋತೀವಿ, ಒಬ್ಬರು ಹೇಳಿಕೆ ಕೊಟ್ರ? ಯಾಕೆ ಪೌರ ಕಾರ್ಮಿಕರು ಹಿಂದೂಗಳು ಅಂತ ತಕ್ಷಣ ನಿಮಗೆ ತಾತ್ಸಾರನ? ಕೊಲೆ ಆದ್ಮೇಲೆ ಅವ್ರ ಮನೆ ಹೋಗ್ತೀರಾ? ನಿಮ್ಮ ಮನಸ್ಥಿತಿ ಬದಲಾವಣೆ ಮಾಡ್ಕೊಡ್ಲಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಧರ್ಮ ವಿರೋಧಿಗಳು, ದೇಶ ವಿರೋಧಿಗಳು ಅಂತ ರಾಜ್ಯ ಜನ ಹಣೆಪಟ್ಟೆ ಕಟ್ತಾ ಇದ್ದಾರೆ. SP ಕಮಿಷನರ್ ಎತ್ತಂಗಡಿ ಯಾವ ಲಾಭಕ್ಕೆ? ಅವ್ರೇನ್ ತಪ್ಪು ಮಾಡಿದ್ರು? ಕೊಲೆಗೆ ಕೊಲೆ ಮಂಗಳೂರು ನಡೀತಾ ಇದೆ. ಯಾರು ಅನೇಕ ವರ್ಷಗಳಿಂದ ಅಮಾಯಕ ಹಿಂದೂಗಳು, ಈ ಪದ ನಾನು ಬಳಸ್ತಾ ಇದ್ದೀನಿ, ಅಮಾಯಕರು, ಹೂ ಮಾರ್ತಾ ಇರೋಂಥ ಯುವಕ, ಮೀನ್ ಮಾರ್ತಾ ಇರೋಂಥ ಯುವಕ, ಕೂಲಿ ಮಾಡ್ತಾ ಇರೋಂಥ ಯುವಕ, ಅವರ ಹಿಂದುತ್ವವಾದಿಗಳು, ಯಾವುದೇ ಭಯ ಇದ್ದೇನೆ ಜೀವನ ಮಾಡ್ತಾ ಇದ್ದಂಥವ್ರು. ಈ ಹಿಂದುತ್ವದ ಬಗ್ಗೆ ಮಾರಾಡ್ತೀಯಾ? ಹಿಂದುತ್ವದ ಸಂಘಟನೆ ಜೊತೆಗೆ ಇರ್ತೀಯಾ ಅಂತೇಳಿ ಕೊಲೆ ಮಾಡೋದಲ್ಲ, ಪಟ್ಟಿ ಕೊಡ್ಲಾ ಸಚಿವ ಸಂಪುಟದವ್ರಿಗೆ? ಆ ಗೂಂಡಾಗಳಲ್ಲಿ ಎತ್ತಗಡೆ ಮಾಡಿ ಅವ್ರ ಮೇಲೆ ರೋಡಿ ಶೀಟರ್ ಆಗಿ ಪಾಕಿಸ್ತಾನಕ್ಕೆ ಕೊಡಿಸಿ, ಪಾಪ SP ಗಳು ಕಮಿಷನರ್ಗಳು ಇವ್ರು ಟ್ರಾನ್ಸ್ಫರ್ ಮಾಡಿ ಎತ್ತಗಡೆ ಮಾಡಿ ಏನ್ ಲಾಭ ನಿಮಗೆ? ಇನ್ನೊಂದು ಬಹಳ ದೊಡ್ಡ ಘನಂದಾರಿ ಕಾರ್ಯ ಇವತ್ತು ಮಾಡ್ತಾ ಇದ್ದಾರೆ. 3 ಕಡೆ ಕೋಮು ಹಿಂಸೆ ತಡೆಗೆ ವಿಶೇಷ ಪೊಲೀಸ್ ಕಾರ್ಯಪಡೆ ರಚನೆ ಮಾಡ್ತಾರಂತೆ. ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ. ಯಾವ ಸಾಧನೆ ಮಾಡಕ್ಕೆ? ಅದಕ್ಕೆ 248 ನಕ್ಸಲ್ ನಿಗ್ರಹ ಪಡೆಯ ಅಧಿಕಾರಿಗಳನ್ನ ನೂತನ ಪಡೆಗೆ ವರ್ಗಾವಣೆ ಮಾಡ್ತಾರಂತೆ. 248 ಸಂಬಳ ಯಾರು ನೀವು ಕೊಡ್ತೀರಾ? ಒಂದು ಯಾರು ಗೂಂಡಾಗಿರಿ ಮಾಡ್ತಾರೆ, ಯಾರು ಕೊಲೆ ಮಾಡಂತ ಪ್ರಯತ್ನ ಮಾಡ್ತಿದ್ದಾರೆ, ಅವ್ರನ್ನ ಹಿಡಿಯೋದಕ್ಕೆ ಪೊಲೀಸ್ ಇಲಾಖೆ ನಾವು ವಿಫಲರಾಗಿದ್ದೀವಿ ಅಂತ ಒಪ್ಕೊಂಡಂತಾನೆ ನೀವು. ಇವತ್ತು ಇನ್ನೊಂದು ಪತ್ರಿಕೆಯಲ್ಲಿ ನೋಡಿದೆ ನಾನು, ಇವತ್ತು ಹರಿಪ್ರಸಾದ್ ಮನೆಗೆ ಮುಖ್ಯಮಂತ್ರಿ ಹೋಗಿ ಭೇಟಿ ಮಾಡ್ತಾರೆ. ಯಾಕೆ ಅಂತಂದ್ರೆ ಗೃಹ ಸಚಿವರು, ಉಸ್ತುವಾರಿ ಸಚಿವರು ಕೋಮು ಗಲಭೆ ತಡೆಯೋದ್ರಲ್ಲಿ ವಿಫಲರಾಗಿದ್ದಾರೆ, ನೀನು ಹೋಗಲು ಪ್ರಯತ್ನ ಮಾಡಪ್ಪ ಅಂತೇಳಿ ಹರಿಪ್ರಸಾದ್ ಮನೆ ಹೇಳ್ತಾರಂತಲ್ಲ. ಹಾಗಾದ್ರೆ ಗೃಹ ಸಚಿವರನ್ನ, ಉಸ್ತುವಾರಿ ಸಚಿವರನ್ನ ಕ್ಯಾಬಿನೆಟ್ ಅಲ್ಲಿ ಯಾಕೆ ಇಟ್ಕೊಂಡಿದ್ದೀರಿ?
ಸಚಿವ ಸಂಪುಟದ ಕಿತ್ ಬಿಸಾಕಿ ಅವ್ರನ್ನ ಹರಿಪ್ರಸಾದ್ನ ಮಂತ್ರಿ ಮಾಡಿ. ಯಾವ ಹರಿಪ್ರಸಾದ್? ನೇರವಾಗಿ ಹಿಂದುತ್ವದ ವಿರೋಧಿ. ಮಲ್ಲಿಕಾರ್ಜುನ್ ಖರ್ಗೆ, ಮರಿ ಖರ್ಗೆ, ಪ್ರಿಯಾಂಕಾ ಖರ್ಗೆ, ದಿನೇಶ್ ಗುಂಡೂರಾವ್, ಸಂತೋಷ್ ಲಾಡ್ ಇವ್ರನ್ನೆಲ್ಲರನ್ನೂ ಮೀರಿಸಿ ಪ್ರಧಾನಮಂತ್ರಿಯವರನ್ನ ಹಿಂದೂ ಧರ್ಮವನ್ನ, ಹಿಂದುತ್ವವನ್ನು ಟೀಕೆ ಮಾಡಂತ ಹರಿಪ್ರಸಾದ್ನ ಈ ಒಂದು ಸಮಿತಿಗೆ ಶಾಂತಿ ಕಾಪಾಡೋದಕ್ಕೆ ಸೌತ್ ಕೇಂದ್ರ ಕಳಿಸ್ತಾರೆ. ತೋಳದ ಕೈಯಲ್ಲಿ ಕುರಿಮರಿ ಕೊಟ್ಟಂಗೆ, ಕುರಿಮರಿ ಸಾಕಪ್ಪ ಅಂತ. ಬಹಳ ದಿನ ನಡೆಯಲ್ಲ ಈ ಗುಂಡಾಗಿರಿ. ನಿಮ್ ಧೋರಣೆ ತಕ್ಕಂತೆ ರಾಜ್ಯ ಜನ ಒಪ್ಪಲ್ಲ. ನಾನು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಈ ರೀತಿ 3 ಕಡೆ ಬಿಟ್ಟು 30 ಕಡೆ ನೀವು ಕೋಮು ಹಿಂಸಾ ತಡೆಗೆ ವಿಶೇಷ ಪೊಲೀಸ್ ಕಾರ್ಯಪಡೆ ರಚನೆ ಮಾಡಿದ್ರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ನಿಮ್ಮ ಮನಸ್ಸಿನ ಸ್ಥಿತಿ ಬದಲಾವಣೆ ಆಗುತ್ತೆ ಅನ್ಕೊಂಡು ಕೂಡ ಗುಂಡಾ ಮುಸಲ್ಮಾನರ ಮನಸ್ಥಿತಿ ಪರಿವರ್ತನೆ ಆಗಲ್ಲ. 200 ಜನ ಕಾಂಗ್ರೆಸ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀರಿ ಅಂತ ಇದ್ದಾಗ ನಿಮಗೆ ಇದ್ದಕ್ಕಿದ್ದಂಗೆ ಭಯ ಶುರುವಾಯ್ತಲ್ಲ. ಇಷ್ಟೊಂದು ಜನ ಹಿಂದೂ ಯುವಕರುಗಳ ಪ್ರಾಣ ಹೋಯ್ತಲ್ಲ, ಅವಾಗ ನಿಮಗೆ ನೋವಾಗ್ಲಿಲ್ವಾ? ಅವ್ರು ಯಾರು ಅಮಾಯಕರಲ್ವಾ? ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಮುಖ್ಯಮಂತ್ರಿ. ನಿಮ್ಮ ಕಾಂಗ್ರೆಸ್ ಕಚೇರಿನೇ ಗಲಭೆ ಸೃಷ್ಟಿ ಮಾಡುವಂತ ಕೇಂದ್ರ. ಅಲ್ಲೇ ನೀವು ಕೂತ್ಕೊಂಡು ತೀರ್ಮಾನ ಮಾಡ್ತೀರಿ ಮುಸಲ್ಮಾನರ ರಕ್ಷಣೆ ಹೇಗೆ ಮಾಡಬೇಕು, ಅಲ್ಲೇ ತೀರ್ಮಾನ ಮಾಡ್ತೀರಿ. ಸಚಿವ ಸಂಪುಟದ ಮುಖಾಂತರ ಯಾವ್ಯಾವ ಗೂಂಡಾಗಳ ಮೇಲೆ ಕೇಸ್ಗಳು ಹಾಕಿದಾರೋ ಆ ಕೇಸ್ಗಳನ್ನ ವಿಡ್ರಾ ಮಾಡಬೇಕು ಅಂತ ಹೇಳಿ ನೀವು ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡೋಕ್ಕಿಂತ ಮುಂಚೆ ಕಾಂಗ್ರೆಸ್ ಕಚೇರಿ ತೀರ್ಮಾನ ಮಾಡಿದ್ರಿ. ಅಲ್ಲಿ ನೀವು ಈ ರೀತಿ ಒಂದು ವಿಶೇಷ ಪೊಲೀಸ್ ಪಡೆ ನಿರ್ಮಾಣ ಮಾಡಿ ಕಾಂಗ್ರೆಸ್ ಕಚೇರಿ ಸುತ್ತಮುತ್ತಲು. ಅಲ್ಯಾರ ಈ ರೀತಿ ರಾಷ್ಟ್ರದ್ರೋಹಿ, ಕೋಮು ದ್ರೋಹಿ ಚಟುವಟಿಕೆಗಳು ಮಾಡ್ತಾರೋ ಅಂಥವ್ರ ಬಗ್ಗೆ ನಿಗಾ ಇಟ್ಟು. ಕರ್ನಾಟಕ ರಾಜ್ಯ ಜನ ಯಾವತ್ತೂ ಶಾಂತಿ ಪ್ರಿಯರೇ. ನಿಮ್ಮ ಓಟಿನ ಆಸೆಗೋಸ್ಕರ, ನಿಮ್ಮ ಅಧಿಕಾರದ ಆಸೆಗೋಸ್ಕರ ಹಿಂದೂಗಳ ವಿರುದ್ಧ ಮುಸಲ್ಮಾನರು ಎತ್ತು ಕಟ್ಟಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 3 ಕಡೆ ಈ ರೀತಿ ಕೋಮು ಹಿಂಸೆ ತಡೆಗೆ ವಿಶೇಷ ಪೊಲೀಸ್ ಕಾರ್ಯಪಡೆ ಮಾಡ್ತಿದ್ದೀರಿ. ಇದೇ ರೀತಿ ಮುಂದುವರೆದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆಯೂ ಕೂಡ ಹಿಂದೂಗಳು ಎದ್ದು ಕೂತ್ಕೋಬೇಕಾಗತ್ತೆ. ಧರ್ಮ ರಕ್ಷಣೆಗೆ, ದೇಶ ರಕ್ಷಣೆಗೆ, ಸಂವಿಧಾನ ರಕ್ಷಣೆಗೆ ಹಿಂದೂ ಸಮಾಜವೇ ಜಾಗೃತಿ ಆಗಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ನಾ ಈ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಕೊಲೆ ಆಗ್ತಿದ್ದಂಗೆ ನೀವು ನೂರಾರು ಸಂಖ್ಯೆಯಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತಂದಾಗ ಆ ಮುಸಲ್ಮಾನ್ ನಾಯಕರುಗಳಿಗೂ ಹೇಳಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಒಬ್ಬ ಅಬ್ದುಲ್ ರಹೀಂ ಕೊಲೆ ಆದ ನಿಮ್ಗೆ ಸಿಟ್ಟು ಬರುತ್ತೆ. ಸಾಕಷ್ಟು ಜನ ನಮ್ಮ ಹಿಂದೂ ಯುವಕರು ಕಳ್ಕೊಂಡ್ರಲ್ಲ, ಇಡೀ ಹಿಂದೂ ಸಮಾಜ ಹೆಂಗ್ ತಡ್ಕೊಂಡಿರ್ಬೇಕು? ಇದನ್ನ ಮುಖ್ಯಮಂತ್ರಿಗಳಾದಂಥವ್ರು ನಾನು ಕಾನೂನಿಗಿಂತ ಯಾರೋ ದೊಡ್ಡವರಲ್ಲ ಅಂತ ಹೇಳಿಕೆ ಕೊಟ್ಟರೆ ಉಪಯೋಗಿಲ್ಲ. ಆ ದಿಕ್ಕಿನಲ್ಲಿ ನೀವು ಕಾರ್ಯಪ್ರವೃತ್ತರಾಗಬೇಕು ಅನ್ನೋದು ಒತ್ತಾಯ ಮಾಡ್ತೇವೆ. ಅವನು ಹಿಂದೂನೋ ಮುಸ್ಲಿಮೋ ನನಗೆ ಗೊತ್ತಿಲ್ಲ. ಅಂತ ಧರ್ಮದ್ರೋಹಿಗಳಿಗೆ, ಅಂತ ದೇಶದ್ರೋಹಿಗಳ ಬಗ್ಗೆ ನೀವು ಕ್ರಮ ಕೈಗೊಳ್ಳಬೇಕು ಅನ್ನೋದು ಒತ್ತಾಯ ಮಾಡ್ತೇನೆ. ಮತ್ತೊಂದ್ಸರಿ ಹೇಳ್ತೀನಿ, ಶಿವಮೊಗ್ಗ ಅಂತ ಸಂದರ್ಭದಲ್ಲಿ ಅವ್ನು ಚುಡಾಯಿಸ್ತಾ ಇದ್ರು, ಟೀಕೆ ಮಾಡ್ತಿದ್ರು ಅಂತ ಗೊತ್ತು. ಅವ್ರ ಮನೆಗೆ ಹೋಗಿ ಈಗ ನಂಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಅವ್ರ ಮನೆಯವ್ರ ಕರೆದು ಬುದ್ಧಿ ಹೇಳಿದ್ರೆ ಹಿಂಗೆ ಮಾಡಬೇಡಿ ಅಂತ ಹೇಳಿದ್ರೆ ಇನ್ಮೇಲೆ ಆಗಲ್ಲ ಅಂತ ನೋಡ್ಕೊಳ್ತೀವಿ, ಖಂಡಿತ ನಾವು ನೋಡ್ಕೊಳ್ತೀವಿ ಅಂತ ಹೇಳ್ಕೊಂಡಂತ ವ್ಯಕ್ತಿಗಳು ಮಾರನೇ ದಿನ 9 ಜನ ಹೋಗಿ ಹೇಳಿಗಳಂತೆ ಒಬ್ಬ ವ್ಯಕ್ತಿ ಮೇಲೆ ಚಾಕು ಚೂರಿ ಹಾಕ್ತಾರಲ್ಲ, ಇದ್ರ ಬಗ್ಗೆ ರಾಜ್ಯ ಸರ್ಕಾರದ ಕ್ರಮ ಏನು? ಎಷ್ಟು ಜನ ಅರೆಸ್ಟ್ ಮಾಡಿದ್ರಿ 9 ಜನದಲ್ಲಿ? ಏನ್ ಮಾಡ್ತಾರೆ ಪೊಲೀಸ್ ಇಲಾಖೆಯವರು? ಮೇಲೆ ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿ, ಗೃಹ ಮಂತ್ರಿ ಇರ್ತಾರೆ, ಅವ್ರ ಒತ್ತಡ ತಕ್ಕಂತೆ ನಡ್ಕೋಬೇಕು. ಇವರು ಯಾರು ಕೊಲೆಗಡಕರು ಅವ್ರ ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಲ್ಲ. ಪೊಲೀಸ್ ಇಲಾಖೆಯನ್ನು ದೂಷಣೆ ಮಾಡಕ್ಕೆ ನಾನು ಇಷ್ಟಪಡಲ್ಲ. ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ ಅನೇಕ ಪೊಲೀಸ್ ಇಲಾಖೆಯಲ್ಲಿ. ಅದಕ್ಕೋಸ್ಕರ ಕಾಂಗ್ರೆಸ್ಸಿಗರು ಅವರ ಮನಸ್ಥಿತಿಯನ್ನ ಬದಲಾವಣೆ ಮಾಡ್ಕೋಬೇಕು. ಇದು ನನ್ನ ಒತ್ತಾಯ. ಯಾರು ಈ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ್ರು ಅವರು ಅಷ್ಟೂ ಜನಕ್ಕೂ ತಕ್ಷಣ ಅರೆಸ್ಟ್ ಮಾಡಬೇಕು. ಅವ್ರು ಸರಿಯಾದ ಕೇಸ್ಗಳಾಗಿ ಶಿವಮೊಗ್ಗದಲ್ಲಿ ಎಂದೂ ಕೂಡ ಈ ರೀತಿ ಗೂಂಡಾಗಿರಿಗೆ, ಮುಸಲ್ಮಾನ್ ಗೂಂಡಾಗಳಿಗೆ ಅವಕಾಶ ಕೊಡಬಾರದು ಅಂತ ಒತ್ತಾಯ ಮಾಡ್ತೀನಿ ನಾನು. ಈ ರೀತಿ ಮತ್ತೊಂದು ಘಟನೆ ಆದರೆ ನಾವು ದೊಡ್ಡ ಹೋರಾಟವನ್ನೇ ಈ ಸರ್ಕಾರದ ವಿರುದ್ಧ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೊಡಕ್ಕೆ ಇಷ್ಟಪಡ್ತೇನೆ.